ಇತಿಹಾಸ ಪ್ರಸಿದ್ಧ ಹೆಜಮಾಡಿ ಬ್ರಹ್ಮಬೈದರ್ಕಳ ಗರೋಡಿಯಲ್ಲಿ ವಾರ್ಷಿಕ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬ್ರಹ್ಮಬೈದರ್ಕಳ ಪುಣ್ಯ ಪ್ರಸಾದಕ್ಕಾಗಿ ದೇಶ ವಿದೇಶಗಳಿಂದಲೂ ಭಕ್ತರ ದಂಡೆ ಹರಿದು ಬಂತು. ವಿಶೇಷವಾಗಿ ಬ್ರಹ್ಮಬೈದರ್ಕಳ ಗರೋಡಿಯಲ್ಲಿ ನಡೆಯುವಂತಹ ಕಂಚಿನ ಸೇವೆಯಲ್ಲಿ ಬಹಳಷ್ಟು ಪುಟಾಣಿಗಳು ಭಾಗಿಯಾಗಿದ್ದರು. ಹೆಜಮಾಡಿ ಬಿಲ್ಲವರ ಸಂಘದ ಅಧೀನದಲ್ಲಿ ನಡೆಯುವಂತಹ ಈ ಗರೋಡಿಯ ವಾರ್ಷಿಕ ನೇಮೋತ್ಸವದ ಬಗ್ಗೆ ಮಾತನಾಡಿದ ಧಾರ್ಮಿಕ ಸಂಸ್ಥೆಯ ಅಧ್ಯಕ್ಷ ಲೋಕೇಶ್ ಅಮೀನ್ ಅವರು, ಕಳೆದ 16ನೇ ತಾರೀಕಿನಂದು ಗರೋಡಿ ಪ್ರವೇಶದೊಂದಿಗೆ ಈ ವರ್ಷದ ನೇಮೋತ್ಸವಕ್ಕೆ ಚಾಲನೆ ದೊರಕಿದೆ. ಹಸಿರುವಾಣಿ ಹೊರೆಕಾಣಿಕೆ, ಶುದ್ಧದ ಅಗೆಯಲು ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ 19ರಂದು ನೇಮೋತ್ಸವ ಜರುಗಿ ಮರುದಿನ ಮಾಯಂದಾಲ ನೇಮೋತ್ಸವ ಹಾಗೂ ಪರಿವಾರ ದೈವಗಳಿಗೆ ತಂಬಿಲ ಸೇವೆ, ಅಂತಿಮವಾಗಿ ಶುದ್ಧದ ಅಗೆಯಲು ಸೇವೆಯೊಂದಿಗೆ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಊರ ಪರವೂರ ಭಕ್ತಾದಿಗಳು ತುಂಬು ಹೃದಯದಿಂದ ನೀಡಿದಂತಹ ಸಲಹೆ ಸಹಕಾರಗಳೇ ಕಾರಣ ಅಂತ ಹೇಳಿದರು. ನಾಳೆ ನಾವು 3 ಗಂಟೆಗೆ ಸರಿಯಾಗಿ ಮಾಯಂದಾಲ ನೇಮವನ್ನು ಇಲ್ಲಿ ಆರಂಭಗೊಂಡು ಹಾಗೆ ನಮ್ಮ ಪರಿವಾರ ದೇವರಾದಂಥ ಜಾರಂದಾಯ ದೇವರಿಗೆ ಮತ್ತು ಹಾಗೆ ಜಿಮಾದಿ ಪರಿವಾರ ದೇವಶಕ್ತಿಗಳಿಗೆ ಎಲ್ಲರಿಗೆ ತಂಬಿಲ ಸೇವೆಯನ್ನು ಮಾಡಿ ನಮ್ಮ ಯಜಮಾಡಿ ಬ್ರಹ್ಮಬೈದರ್ಕಳ ಟ್ರಸ್ಟ್, ಮಹಿಳಾ ಮಂಡಳಿ ಹಾಗೆ ಎಲ್ಲ ನಮ್ಮ ಯಜಮಾಡಿ ಬಿಲ್ಲವ ಸಂಘದ ವತಿಯಿಂದ ಆಗುವಂಥ ಎಲ್ಲ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲ ನಮ್ಮ ಭಕ್ತಾಭಿಮಾನಿಗಳು ಇದನ್ನೆಲ್ಲ ನೆರವೇರಿಸಿಕೊಟ್ಟಿದ್ದಾರೆ ಎಂದು ನಾವು